ಸಿದ್ದರಾಮಯ್ಯನವರನ್ನ ದೂರ ಇಟ್ಟು ಪಕ್ಷ ಸಂಘಟನೆಯೇ ದೊಡ್ಡ ಪ್ರಮಾದ ಮಾಡ್ತಾ ಸಿದ್ದರಾಮಯ್ಯ ಒಬ್ಬ ಜನನಾಯಕ ಅಂತ ಶಾಸಕ ಕೆಎನ್ ರಾಜಣ್ಣ ಈ ಮಾತನ್ನೇ ಹೇಳಿದ್ದಾರೆ. ಸಿದ್ದರಾಮಯ್ಯನೇ ಕಾಂಗ್ರೆಸ್ನ ಮಾಸ್ ಲೀಡರ್ ಅಂತ ಕೂಡ ರಾಜಣ್ಣ ಅವರು ಹೇಳಿರುವಂತದ್ದು ಎಸ್ಸಿ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಈಗಲೂ ಕೂಡ ಇಡೀ ಅಹಿಂದ ವರ್ಗ ಸಿದ್ದು ಬೆನ್ನಿಗೆ ನಿಂತಿದೆ. ಸಿದ್ದರಾಮಯ್ಯ ಬಿಟ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯನೇ ಇಲ್ಲ ಅಂತ ಹೇಳಿದ್ದಾರೆ ರಾಜಣ್ಣ. ಸಿದ್ದರಾಮಯ್ಯರನ್ನ ದೂರ ಇಟ್ಟು ಪಕ್ಷ ಸಂಘಟನೆ ದೊಡ್ಡ ಪ್ರಮಾದ ಮಾಡಿಬಿಡ್ತಾ ಸಿದ್ದರಾಮಯ್ಯ ಒಬ್ಬ ಜನನಾಯಕ ಅಂತ ಹೇಳಿ ಶಾಸಕ ಕೆಎನ್ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನೇ ಕಾಂಗ್ರೆಸ್ನ ಮಾಸ್ ಲೀಡರ್ ಅಂತ ಹೇಳಿದ್ದಾರೆ ರಾಜಣ್ಣ. ಈಗಲೂ ಕೂಡ ಇಡೀ ಅಹಿಂದ ವರ್ಗ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದೆ. ಸಿದ್ದರಾಮಯ್ಯ ಬಿಟ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯನೇ ಇಲ್ಲ ಅಂತ ಹೇಳಿ ಭವಿಷ್ಯ ನುಡಿದಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವ ನಾಯಕತ್ವ ಕಾಂಗ್ರೆಸ್ಗೆ ಬಹಳ ಅನಿವಾರ್ಯ ಇದೆ ಅಂತ ಹೇಳಿದ್ದಾರೆ ಕೆಎನ್ ರಾಜಣ್ಣ. ಕೆಎನ್ ರಾಜಣ್ಣ ಅವಾಗಿವಾಗ ಒಂದಲ್ಲ ಒಂದು ಮಾತಲ್ಲಿ ಸುದ್ದಿ ಆಗ್ತಲೇ ಇರ್ತಾರೆ. ಸದ್ಯಕ್ಕೆ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಕೆಎನ್ ರಾಜಣ್ಣ. ಅದು ಕೂಡ ಅಹಿಂದ ನಾಯಕ ಅಂತ ಹೇಳಿ ಸಿದ್ದರಾಮಯ್ಯನವ್ರು ಏನು ಗುರುತಿಸ್ಕೊಂಡು ಬಂದಿದ್ರಲ್ಲ, ನಾನೊಬ್ಬ ಸಾಮಾನ್ಯ ಅಹಿಂದ ನಾಯಕ ಅಂತ ಹೇಳಿಬಿಟ್ಟು, ಸೊ ಅದೇ ನಿಟ್ಟಿನಲ್ಲಿ ಈಗ ಕೆಎನ್ ರಾಜಣ್ಣ ಭವಿಷ್ಯ ನುಡಿದಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ, ಸಿದ್ದರಾಮಯ್ಯ ಒಬ್ಬ ಜನನಾಯಕ ಅಂತ ಬಣ್ಣಿಸಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯ ಕಾಂಗ್ರೆಸ್ನ ಮಾಸ್ ಲೀಡರ್, ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಅವರನ್ನ ಬಿಟ್ಟರೆ ಬೇರೆ ಯಾರು ಮಾಸ್ ಲೀಡರ್ ಇರೋಕ್ ಸಾಧ್ಯನೇ ಇಲ್ಲ ಅಂತ ಬ್ಯಾಟ್ ಬೀಸಿದ್ದಾರೆ ರಾಜಣ್ಣ. ಈಗಲೂ ಕೂಡ ಇಡೀ ಅಹಿಂದ ವರ್ಗ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದೆ. ಸೊ ಈ ನಮ್ಮ ಕರ್ನಾಟಕದಲ್ಲಿ ಅಹಿಂದ ವರ್ಗ ಯಾರೆಲ್ಲ ಇದಾರಲ್ಲ ಅವರೆಲ್ಲ ಸಪೋರ್ಟ್ ಮಾಡ್ತಿರೋದು ಸಿದ್ದರಾಮಯ್ಯನವರು ಒಬ್ಬರಿಗೆ. ಹಾಗಾಗಿ ಸಿದ್ದರಾಮಯ್ಯ ಅವರನ್ನ ಬಿಟ್ಟರೆ ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯನೇ ಇಲ್ಲ ಅಂತ ನೋಡಿದ್ದಾರೆ. ಮತ್ತೆ ಸಿದ್ದರಾಮಯ್ಯ ನೇತೃತ್ವ ನಾಯಕತ್ವ ಕಾಂಗ್ರೆಸ್ಗೆ ಬಹಳ ಅನಿವಾರ್ಯವಾಗಿದೆ. ಈಗ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರಲ್ಲ, ಸೊ ಆ ನಿಟ್ಟಿನಲ್ಲಿ ಏನಾದರೂ ಡಿ ಕೆ ಶಿವಕುಮಾರ್ಗೆ ಇಂಡೈರೆಕ್ಟ್ ಆಗಿ ಈ ತರದ ಸೂಚನೆ ಕೊಟ್ರ ಅನ್ನುವಂಥದ್ದನ್ನ ಗಮನಿಸಬೇಕು ಕೆಎನ್ ರಾಜಣ್ಣ. ಯಾಕಂತಂದ್ರೆ ಅವ್ರು ಹೇಳ್ತಿರುವ ಮಾತಲ್ಲೇ ಬಹಳ ಕ್ಲಿಯರ್ ಇದೆ. ಏನಂತ ಹೇಳಿದ್ದಾರೆ, ಅಹಿಂದ ನಾಯಕ ಜೊತೆಗೆ ಇಡೀ ಕಾಂಗ್ರೆಸ್ ನಲ್ಲೇ ಸಿದ್ದರಾಮಯ್ಯನವರನ್ನ ಬಿಟ್ರೆ ಬೇರೆ ನಾಯಕ ಯಾರು ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸೊ ಇದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಕೆಎನ್ ರಾಜಣ್ಣ ಈಗ ಸಿದ್ದರಾಮಯ್ಯ ಅವರ ಪರ ಬ್ಯಾಟ್ ಬೀಸಿರೋದೇನೋ ನಿಜ, ಆದ್ರೆ ಡಿ ಕೆ ಶಿವಕುಮಾರ್ ಇದನ್ನ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ, ಇದಕ್ಕೆ ಸಾಧಕ ಬಾಧಕ ಹೆಂಗೆ ಮತ್ತೆ ಪ್ರತಿಯುತ್ತರಗಳು ಬರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಸದ್ಯ ಸಿದ್ದರಾಮಯ್ಯನವರನ್ನ ಬಿಟ್ಬಿಟ್ಟು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವ ಸಂಪುಟ ಆಗಿರ್ಬೋದು, ಬೇರೆ ಬೇರೆ ವಿಚಾರದಲ್ಲೂ ಕೂಡ ಈಗ ತಯಾರಿಗಳು ನಡೀತಾ ಇದೆಯಲ್ಲ, ಹಾಗಾಗಿ ಸಿದ್ದರಾಮಯ್ಯನವರನ್ನ ಬಿಟ್ಟಿದ್ದಾರೆ, ಕಡೆಗಣಿಸಿದ್ದಾರೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ ಸಿಗ್ತಾ ಇದೆ ನಮಗೆ. ಮತ್ತೆ ಆಕ್ಟಿವ್ ಆದ ಸಿದ್ದರಾಮಯ್ಯ ಬೆಂಬಲಿಗರು ಮತ್ತೆ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಬೆಂಬಲಿಗರು ಸಿಎಂ ಡಿ ಕೆ ಶಿವಕುಮಾರ್ಗೆ ಚೆಕ್ ಮೇಟ್ಗೆ ಪ್ಲಾನ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಡಿ ಕೆ ಶಿವಕುಮಾರ್ ಏನೆಲ್ಲ ಪ್ಲಾನ್ ಹೆಣಿತಾ ಇದ್ದಾರಲ್ಲ ಕೂತ್ಕೊಂಡು, ಈಗ 2ನೇ ಸಚಿವ ಸಂಪುಟ ಆಗಿರ್ಬೋದು, ಜೊತೆಗೆ ಮುಂಬರುವಂತಹ 2028ರ ಎಲೆಕ್ಷನ್ಗೆ ತಯಾರಿ ಆಗಿರ್ಬೋದು, ಜೊತೆಗೆ ಮುಂದಿನ ಬಾರಿಯೂ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳೋದಾಗಿರ್ಬೋದು, ಈ ಎಲ್ಲ ಆಯಾಮದಲ್ಲೂ ಕೂಡ ಸದ್ಯ ಡಿ ಕೆ ಶಿವಕುಮಾರ್ಗೆ ಚೆಕ್ ಮೇಟ್ ಮಾಡೋದಕ್ಕೆ ಸಿದ್ದರಾಮಯ್ಯ ಬೆಂಬಲಿಗರು ರೆಡಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. 2028ರ ಚುನಾವಣೆಗೆ ಸಿದ್ದರಾಮಯ್ಯ ಅನಿವಾರ್ಯತೆ ಸೃಷ್ಟಿ ಮಾಡಿದ್ದಾರೆ. ನೋಡಿ, ಡಿ ಕೆ ಸಿಎಂ ಆದ ನಂತರ ಸದ್ಯ ಸಿದ್ದು ಬಣ ಬಹಳ ಮೌನವಾಗಿದ್ರು. ಈ ಒಂದು ವಾರದ ಹಿಂದೆ ಸಿದ್ದರಾಮಯ್ಯ ಕೇರಳಕ್ಕೆ ರೆಸಾರ್ಟ್ಗೆ ಹೋಗಿದ್ರು ಕೂಡ ಬಹಳ ಸೈಲೆಂಟ್ ಆಗಿದ್ರು. ಅವ್ರ ಬೆಂಬಲಿಗರು ಕೂಡ ಈ ಕುರಿತಂತೆ ಮಾತನಾಡಿದ್ರು. ಆದರೆ ಸಿದ್ದರಾಮಯ್ಯ ಎಲ್ಲೂ ಕೂಡ ರಿಯಾಕ್ಟ್ ಮಾಡಿಲ್ಲ. ಕೇರಳಕ್ಕೆ ಹೋಗಿ ಬಂದ ನಂತರ ಸಿದ್ದರಾಮಯ್ಯ ಆಕ್ಟಿವ್ ಆದಂತಿದೆ. ಸ್ವಲ್ಪ ಬ್ರೇಕ್ ತಗೊಂಡಿದ್ದಾರಲ್ಲ, ಸೊ ಆ ಬ್ರೇಕ್ ತಗೊಂಡು ರಾಜಕೀಯ ರಣತಂತ್ರಗಳನ್ನ ಹೆಣದ್ರ ಅಂತ ಸಿದ್ದರಾಮಯ್ಯ. ಯಾಕಂತಂದ್ರೆ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವ್ರಿಗಿರುವಂತಹ ವರ್ಚಸ್ಸು, ಅವರಿಗೆ ಇರುವಂತಹ ಒಂದು ಎಕ್ಸ್ಪೀರಿಯನ್ಸು ಈಗ ಪ್ರೆಸೆಂಟ್ ಆಗಿರುವಂತಹ ನಮ್ಮ ರಾಜ್ಯದಲ್ಲಿ ಯಾರಿಗೂ ಇರೋದು ಕಡಿಮೆ. ಸೊ ಹಾಗಾಗಿ ಅದು ಕೂಡ ಅವರು ಬೆಳೆದಿರೋದು ಎಚ್ ಡಿ ದೇವೇಗೌಡರ ಜೊತೆಗೆ. ಸೊ ಹಾಗಾಗಿ ಈ ಎಲ್ಲ ಆಯಾಮದಲ್ಲಿ ರಾಜಕೀಯದಲ್ಲಿ ಏನೆಲ್ಲ ಆಯಾಮದಲ್ಲಿ ನಾವು ಚದುರಂಗದ ಆಟದಲ್ಲಿ ಹೆಂಗೆಲ್ಲ ಚೆಕ್ಮೇಟ್ ಮಾಡ್ಬೋದು, ಯಾವ ರೀತಿಯಾಗಿ ಒಂದು ವಿಕೆಟ್ ಅನ್ನು ಬೀಳಿಸ್ಬೋದು, ಎಲ್ಲ ಕೂಡ ಬಹಳ ಚೆನ್ನಾಗಿ ಬಲ್ಲರು ಸಿದ್ದರಾಮಯ್ಯನವರು. ಹಾಗಾಗಿ ಕೇರಳಕ್ಕೆ ಹೋಗಿ ಬಂದ ಮೇಲೆ ಸದ್ಯ ಆಕ್ಟಿವ್ ಆಗಿದ್ದಾರೆ ಸಿದ್ದರಾಮಯ್ಯ. ಸದ್ಯ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಮತ್ತೆ ಸಿದ್ದು ಪ್ರಭಾವ ಮುಂದುವರಿಯುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ಯಾಕಂತ ಅಂದ್ರೆ ಇಲ್ಲಿ ಸಿದ್ದರಾಮಯ್ಯನವರು ಬಣದವರು ಅಂತ ಹೇಳಿ ಗುರುತಿಸ್ಕೊಂಡವರು ಒಂದಷ್ಟು ಜನ ಇದ್ದಾರೆ, ಈ ಕಡೆ ಡಿ ಕೆ ಶಿವಕುಮಾರ್ ಬಣದಲ್ಲಿ ಇರೋರು ಅಂತ ಗುರುತಿಸ್ಕೊಂಡಿರೋ ಒಂದಷ್ಟು ಜನ ಇದ್ದಾರೆ. ಸೊ ಹಾಗಾಗಿ ಈಗ ಸಿದ್ದರಾಮಯ್ಯನವರು ಆಕ್ಟಿವ್ ಆದ್ರಲ್ಲ, ಹಾಗಾಗಿ ಇದೇನಾದರೂ ಸಿದ್ದರಾಮಯ್ಯನವರ ಬಣದವರ ಮೇಲೆ ಪ್ರಭಾವ ಬೀರುತ್ತಾ, ಅವ್ರು ಹೇಳಿದವರಿಗೆ ಮಂತ್ರಿಗಿರಿ ಕೊಡ್ತಾರಾ ಹೈಕಮಾಂಡ್? ಸೊ ಎಲ್ಲ ಆಯಾಮದಲ್ಲೂ ಕೂಡ ಚರ್ಚೆ ನಡೀತಾ ಇದೆ. ಓವರ್ ಆಲ್ ನಾವು ನೋಡ್ತಾ ಹೋಗೋದಾದ್ರೆ ಕಣ್ಣು ಹಾಯಿಸೋದು ಮಾತ್ರ ಕೆಎನ್ ರಾಜಣ್ಣ ಅವರ ಮೇಲೆ. ಕೆಎನ್ ರಾಜಣ್ಣ ಇದ್ದಕ್ಕಿದ್ದಂತೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನೇ ಮಾಸ್ ಲೀಡರ್, ಅವ್ರನ್ನ ಬಿಟ್ಟು ಬೇರೆ ಯಾರು ಇಲ್ಲ ಅಂತ ಹೇಳೋದು, ಜೊತೆಗೆ ಅಹಿಂದ ನಾಯಕ ಸಿದ್ದರಾಮಯ್ಯ. ಸೊ ಇಡೀ ರಾಜ್ಯದಲ್ಲಿರುವಂತಹ ಅಹಿಂದ ವರ್ಗ ಸಪೋರ್ಟ್ ಮಾಡ್ತಿರೋದು ಸಿದ್ದರಾಮಯ್ಯನವರು ಒಬ್ಬರಿಗೆ ಅಂತ ಹೇಳ್ಬಿಟ್ಟು ಈ ಸಮಯದಲ್ಲಿ ಒಂದು ಬ್ಯಾಟ್ ಬೀಸಿರೋದು ಸದ್ಯ ರಾಜ್ಯ ರಾಜಕೀಯದಲ್ಲಿ ಬಹಳ ದೊಡ್ಡ ಚರ್ಚೆಗೂ ಕೂಡ ಕಾರಣ ಆಗಿದೆ.